ಹಾಯ್ ಫ್ರೆಂಡ್ಸ್, ಇಷ್ಟೊತ್ತು ವಿಡಿಯೋ ಎಡಿಟಿಂಗ್ ಮಾಡ್ಕೊಂಡಿದ್ದಾಯಿತು. ಇವಾಗ ನೀವಿಲ್ಲಿ ಟೈಮ್ ನೋಡ್ಬೋದು, 3:56 ಆಗಿದೆ. ಇವಾಗ ಆಚೆ ಹೋಗ್ತಾಯಿದ್ದೀನಿ. ಆಚೆ ಅಂದರೆ ಇಲ್ಲೊಂದು ಸ್ಟೋರ್ಗೆ ಹೋಗ್ತಾಯಿದ್ದೀನಿ. ಆ ಸ್ಟೋರು ವಿಡಿಯೋ ನಿಮಗೆ ತೋರಿಸ್ತೀನಿ. ಮತ್ತು ನಾನು ಅಲ್ಲೇನಕ್ಕೆ ಹೋಗ್ತಾಯಿದ್ದೀನಿ, ಅಲ್ಲೇನು ಪರ್ಚೇಸ್ ಮಾಡ್ತೀನಿ ಅನ್ನೋದು ನಿಮಗೆ ಈ ವಿಡಿಯೋದಲ್ಲಿ ಸಿಗುತ್ತೆ. ಓಕೆ, ಇವಾಗ ಆಚೆ ಹೋಗೋಣ. ಮನೆಯಿಂದ 1-2 ಕಿಲೋಮೀಟ್ರ್ ಬಂದಿದ್ದೀನಿ. ನೀವಿಲ್ಲಿ ನೋಡ್ಬೋದು, ಇಷ್ಟೊಂದು ಟ್ರಾಫಿಕ್ ಇರುತ್ತೆ ಎನಿ ಟೈಮ್. ಇವಾಗ ನೀವು ಟೈಮ್ ನೋಡ್ಬೋದು, 4:16 ಆಗಿದೆ. 2:30ಇಂದನೇ ಇಷ್ಟು ಟ್ರಾಫಿಕ್ ಇರುತ್ತೆ. ನೀವು ನ್ಯೂಸಲ್ಲೆಲ್ಲ ಈ ನಡುವೆ ನೋಡಿರುವಂಥ RBD ಲೇಔಟ್ ಇಲ್ಲೇ ಲೆಫ್ಟ್ ಸೈಡಲ್ಲಿದೆ. ನೀವು ನೋಡ್ಬೋದು ಎಷ್ಟು ಟ್ರಾಫಿಕ್ ಇದೆ ಅಂದರೆ ಅಷ್ಟು ಟ್ರಾಫಿಕ್ ಇದೆ. ಈ ಟ್ರಾಫಿಕಲ್ಲಿ ನಾನು ಹೋಗ್ಬೇಕಾಗಿರೋ ಸ್ಟೋರ್ ಇರೋದು ನಮ್ಮ ಮನೆಯಿಂದ ಎಕ್ಸಾಕ್ಟಾಗಿ ಒಂದು 4 ಕಿಲೋಮೀಟ್ರ್ ಕೂಡ ಇಲ್ಲ ಅನಿಸುತ್ತೆ. ಅಷ್ಟು ಹತ್ರದಲ್ಲಿರೋ ಸ್ಟೋರ್ಗೆ ಎಷ್ಟು ಟ್ರಾಫಿಕ್ ಇರುತ್ತೆ ಅಲ್ಲಿ. ಹಿಂಗೋಗಲ್ಲ, ಆ ಕಡೆ ಚಂದಾಪುರ ಅಲ್ಲೇ ಹೋಗ್ಬೇಕು. ಯೂ ಟರ್ನ್ ಮಾಡಿಕೊಂಡು ಅಲ್ಲಿ ಮುಂದೆ ಕೈಕೊಂಡ್ರಲ್ಲಿ ರೈಟ್ ಹತ್ತು. ಇದು ಇಸ್ಮೂರು. ಇಲ್ಲಾಂದರೆ ನೀವು SS ಹೋಗಿ ಲೆಫ್ಟ್ ಹಚ್ಕೊಂಡು SS ನೀವು ಈ ಕಡೆನೇ ಹೋಗ್ಬೇಕು. ಚಂದಾಪುರ ಅಲ್ಲ, ಕೈಕೊಂಡ್ರಲ್ಲಿ ಬಂದು ಕೈಕೊಂಡ್ರಲ್ಲಿ ರೈಟ್ ಹಚ್ಬೇಕು. ಇದು ಮಾರತಳ್ಳಿ ಹೋಗಿರ್ಬೇಕು. ನೋಡಿ, ಇಲ್ಲಿರೋ ಸ್ಟೋರ್ಗೆ ಅಲ್ಲಿಗೆ ಹೋಗಿ ಯೂ ಟರ್ನ್ ಮಾಡ್ಕೊಂಡು ಬರಬೇಕು. ಇದು ಒಂದು ವಿ ಗಾರ್ಡ್ ಸ್ಟೆಪ್ಲೈಜರು. ಇದು ಬೇಕಾಗಿತ್ತು ಅಂತ ಅಲ್ಲಿಂದ ಬಂದಿದ್ದಾಯಿತು. ಇವಾಗ ಅದು ಸ್ಟೆಪ್ಲೈಜರ್ ತೊಗೊಂಡಿದ್ದೀನಿ. ಇದು ಸ್ಟೋರು ರಿಲಯನ್ಸ್ ಡಿಜಿಟಲ್. ನಾನೇನೇ ಪರ್ಚೇಸ್ ಮಾಡಿದ್ರು ಇಲ್ಲೇ ತೊಗೊಳ್ಳೋದು. ಇವಾಗ ನೀವಿಲ್ಲಿ ಟೈಮ್ ನೋಡ್ಬೋದು, 4:45 ಆಗಿದೆ. ಇವಾಗ ಮನೆ ಕಡೆ ಓಡ್ತಾ ಇದ್ದೀನಿ. ನೀವಿಲ್ಲಿ ನೋಡ್ಬೋದು, ಈ ಕಡೆ ರೋಡ್ ಎಷ್ಟು ಖಾಲಿ ಇದೆ, ರೈಟ್ ಸೈಡ್ ರೋಡ್ ನೋಡಿ ಎಷ್ಟು ಟ್ರಾಫಿಕ್ ಇದೆ ಅಂತ. ಈ ಕಡೆ ರೋಡ್ ನೋಡಿ ಎಷ್ಟು ಖಾಲಿ ಇದೆ, ರೈಟ್ ಸೈಡ್ ನೋಡಿ ಎಷ್ಟು ಉದ್ದುದ್ದ ಟ್ರಾಫಿಕ್ ಇದೆ. ನೋಡಿ, ಆವಾಗಲೇ ಇದ್ದಾಗ ಖಾಲಿ ಇತ್ತು, ಇವಾಗ ನೋಡಿ ಎಷ್ಟು ಉದ್ದ ಟ್ರಾಫಿಕ್ ಇದೆ. ಆವಾಗಲೇ ನಾನು ಬಂದಾಗ ಫುಲ್ಲು ಖಾಲಿ ಇತ್ತು. ಇದು ನಾನು ಹೇಳಿದ ಸೊಸೈಟಿ ಮೈನ್ ಗೇಟು. ನೀವು ತಮ್ನೇಲಲ್ಲಿ ನೋಡಿದ್ದೀರಲ್ಲ, ಆ ಮೈನ್ ಗೇಟ್ ಇದು. ಇಲ್ಲಿ ಎಂಟ್ರಿ ಮಾಡಿಸ್ಬೇಕಾಗತ್ತೆ. ಒಳಗಡೆ ಹೋಗ್ಬೇಕಂದ್ರೆ ಏನಕ್ಕೆ ಹೋಗ್ತಾಯಿದ್ದೀವಿ ಅಂತ ಇಲ್ಲಿ ಇನ್ಫಾರ್ಮ್ ಮಾಡಬೇಕಾಗತ್ತೆ.
ಸೇಮ್ ಇದರೊಳಗಡೆ ಹೆಂಗಿದೆ ಅಂದರೆ ಸೇಮ್ ಯಾವುದಾದ್ರೂ ಔಟ್ ಆಫ್ ಕಂಟ್ರಿಯಲ್ಲಿ ಅಥವಾ ಜಾಸ್ತಿ ಈ ರೀತಿ ಮನೆಗಳು ನಾನು ನೋಡಿರೋದು US ಮತ್ತು ಕೆನಡಾದಲ್ಲೇ. ಇದೇ ರೀತಿ ಸೊಸೈಟಿಗಳು ಬೆಂಗಳೂರಲ್ಲಿ ತುಂಬ ಅಂದರೆ ತುಂಬ ಇದ್ದಾವೆ. ನಾನಿಲ್ಲಿ ಸ್ಟ್ರೈಟ್ ಹೋಗಬೇಕಾಗಿತ್ತು, ಲೆಫ್ಟ್ ತೊಗೊಂಬಿಟ್ಟೆ. ಸ್ಟ್ರೈಟ್ ಹೋಗಿದ್ದಿದ್ರೆ ಇನ್ನೂ ಪೂರ್ತಿ ಸೊಸೈಟಿ ನೋಡ್ಬೋದಾಗಿತ್ತು. ನಾನು ನೆಕ್ಸ್ಟ್ ಟೈಮ್ ಹೋದಾಗ ಖಂಡಿತ ಈ ಲೇಔಟ್ನ ಪೂರ್ತಿ ವಿಡಿಯೋ ಮಾಡ್ಕೊಂಡು ಬರ್ತೀನಿ. ನೀವಿಲ್ಲಿ ನೋಡ್ಬೋದು ಒಂದೊಂದು ಮನೆಯೂ ಸಪ್ರೇಟ್ ಇಂಡಿವಿಜುವಲ್ ವಿಲ್ಲಾಸ್ ಇವೆ ಎಲ್ಲ.